10 ತಿಂಗಳ ನಂತರ ನಮ್ಮ KDP ಸಭೆ ನಡೀತಾ ಇದೆ. ವಾಸ್ತವಿಕವಾಗಿ 3 ತಿಂಗಳಿಗೊಮ್ಮೆ KDP ಸಭೆ ನಡೆಸಬೇಕು. ಯಾವ ವರ್ಷಕ್ಕೊಮ್ಮೆ KDP ಸಭೆ ಮಾಡಿದ್ರೆ ಹೇಗೆ ಫಾಲೋ ಅಪ್ ಆಗುತ್ತೆ ಹೇಳಿ, ವರ್ಕ್ ಹೇಗೆ ಫಾಲೋ ಅಪ್ ಆಗಕ್ಕೆ ಸಾಧ್ಯ? ತಾವು ಉಸ್ತುವಾರಿ ಸಚಿವರಾದ ಮೇಲೆ ಲೆಕ್ಕ ಹಾಕೊಂಡ್ರಿ, ಎಷ್ಟು ಬಾರಿ ಜಿಲ್ಲೆಗೆ ಬಂದಿದ್ದೀರಿ, ಎಷ್ಟು KDP ಸಭೆಗಳನ್ನ ಮಾಡಿದ್ದೀರಿ 2 ವರ್ಷದಲ್ಲಿ? ಎಲ್ಲರೂ ರೂಲಿಂಗ್ ಕೊಡೋದಾದ್ರೆ ನಾ ಸಭೆಯಲ್ಲಿ ಇರಲ್ಲ. ನೀವು ನಮ್ಮ ಸಭೆಯ ಅಧ್ಯಕ್ಷರು, ರೂಲಿಂಗ್ ಕೊಡಬೇಕಾಗಿರೋ ನೀವು, ರೂಲಿಂಗ್ ಕೊಡಬೇಕಾಗಿರೋ ನೀವು. ಈಗ 10 ತಿಂಗಳಿಗೆ ಒಂದ್ಸರಿ ಸಭೆ ದಿಶಾ ಮೀಟಿಂಗ್ ಅಲ್ಲಿ ಲೋಕಸಭಾ ಸದಸ್ಯರು ಕುತ್ಕೊಂಡು ಇವರು ರೂಲಿಂಗ್ ಕೊಡಕ್ ಬರ್ತದೆ. ಆದ್ರೆ ಅದಕ್ಕೆ ಒಂದು ಕಾನೂನು ಅಥವಾ ಉಸ್ತುವಾರಿ ಸಚಿವರು ಅಧ್ಯಕ್ಷತೆ ಮಾಡಕ್ ನಮ್ಮ ಕಾನೂನು ಇಲ್ಲ. ಜಿಲ್ಲಾ ಮಟ್ಟದ KDP ಸಭೆ ಆರಂಭದಲ್ಲೇ ಗದ್ದಲ ಉಂಟಾಗಿದೆ. ಸಿಟಿ ರವಿ ಹಾಗೇನೆ ಶಾಸಕ ತಮ್ಮಯ್ಯ ನಡುವೆ ವಾಕ್ಸಮರ. 10 ತಿಂಗಳ ಬಳಿಕ KDP ಸಭೆ ನಡೀತಾ ಇರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ MLC ಸಿಟಿ ರವಿ ಹೇಳಿಕೆ ಖಂಡಿಸಿದ ಶಾಸಕ ತಮ್ಮಯ್ಯ. ಉಸ್ತುವಾರಿ ಸಚಿವ KJ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ KDP ಸಭೆ, ಬಿಜೆಪಿ MLC ಕಾಂಗ್ರೆಸ್ ಶಾಸಕರ ವಾಕ್ಸಮರಕ್ಕೆ ವೇದಿಕೆಯಾದಂತಹ KDP ಸಭೆ, ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿಯಲ್ಲಿ ನಡೀತಾ ಇರುವಂತಹ KDP ಸಭೆ. ತಮ್ಮಯ್ಯ ಸಿಟಿ ರವಿ ವಾಕ್ಸಮರ ಬೆನ್ನಲ್ಲೇ ಮಾಧ್ಯಮದವರನ್ನ ಹೊರಗೆ ಕಳಿಸಿದ KJ ಜಾರ್ಜ್. KDP ಸಭೆಯಲ್ಲಿ ಪರಿಷತ್ ಉಪ ಸಭಾಪತಿ MK ಪ್ರಾಣೇಶ್, HM ರೇವಣ್ಣ, ಶಾಸಕರಾದ TD ರಾಜೇಗೌಡ, GH ಶ್ರೀನಿವಾಸ್, H ತಮ್ಮಯ್ಯ, KS ಆನಂದ್, ನಯನ ಮೋಟಮ್ಮ, ಪರಿಷತ್ ಸದಸ್ಯ ಸಿಟಿ ರವಿ, ಡಾ ಧನಂಜಯ್ ಸರ್ಜಿ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕಟಾರಿಯಾ ಉಪಸ್ಥಿತಿ. ಜಿಲ್ಲಾ ಮಟ್ಟದ KDP ಸಭೆ ಆರಂಭದಲ್ಲೇ ಗಲಾಟೆಯಾಗಿದೆ. ಸಿಟಿ ರವಿ ಹಾಗೇನೆ ಶಾಸಕ ತಮ್ಮಯ್ಯ ನಡುವೆ ವಾಕ್ಸಮರ ನಡೆದಿದೆ. 10 ತಿಂಗಳ ಬಳಿಕ KDP ಸಭೆ ನಡೀತಾ ಇರೋದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ MLC ಸಿಟಿ ರವಿ. ಈ ವೇಳೆ MLC ಸಿಟಿ ರವಿ ಅವರ ಹೇಳಿಕೆಯನ್ನ ಶಾಸಕ ತಮ್ಮಯ್ಯ ಖಂಡಿಸಿದ್ದಾರೆ. ಇವತ್ತು ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ KJ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ KDP ಸಭೆ ನಡೀತಾ ಇದೆ. ಈ ವೇಳೆ ವಾಕ್ ಸಮರ ನಡೆದಿದೆ. ಬಿಜೆಪಿ MLC ಸಿಟಿ ರವಿ ಹಾಗೆಯೇ ಕಾಂಗ್ರೆಸ್ ಶಾಸಕರ ವಾಕ್ ಸಮರಕ್ಕೆ KDP ಸಭೆ ಸಾಕ್ಷಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಒಂದು ಸಭೆ ನಡೀತಾ ಇತ್ತು. ತಮ್ಮಯ್ಯ ಸಿಟಿ ರವಿ ವಾಕ್ ಸಮರ ಬೆನ್ನಲ್ಲೇ ಮಾಧ್ಯಮದವರನ್ನ KJ ಜಾರ್ಜ್ ಅವರು ಹೊರಗೆ ಕಳಿಸಿದ್ದಾರೆ. KDP ಸಭೆಯಲ್ಲಿ ಪರಿಷತ್ ಉಪಸಭಾಪತಿ MK ಪ್ರಾಣೇಶ್ ಹಾಗೆಯೇ HM ರೇವಣ್ಣ, ಶಾಸಕರಾದ TD ರಾಜೇಗೌಡ, GH ಶ್ರೀನಿವಾಸ್, H ತಮ್ಮಯ್ಯ, KS ಆನಂದ್ ಹಾಗೆ ನಯನ ಮೋಟಮ್ಮ, ಪರಿಷತ್ ಸದಸ್ಯರಾದ ಸಿಟಿ ರವಿ, ಡಾ ಧನಂಜಯ್ ಸರ್ಜಿ ಹಾಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯಾದಂತಹ ಕಟಾರಿಯಾ ಉಪಸ್ಥಿತರಿದ್ದರು. 10 ತಿಂಗಳ ಬಳಿಕ ನಡೆದಂತಹ ಸಭೆ ಆರಂಭದಲ್ಲೇ ವಾಕ್ ಸಮರಕ್ಕೆ ಕಾರಣ ಆಗಿದೆ. ಎಕ್ಸಿಕ್ಯೂಟ್ ಆಗಿದೆಯಾ ರೂಲಿಂಗ್ ಕೊಟ್ಟಿರ್ತಾರೆ ಅಧ್ಯಕ್ಷ ರೂಲಿಂಗ್ ಎಕ್ಸಿಕ್ಯೂಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ನನ್ನ ಬೇಸಿಕ್ ಕ್ವಶನ್. 10 ತಿಂಗಳ ನಂತರ ನಮ್ಮ KDP ಸಭೆ ನಡೀತಾ ಇದೆ. ವಾಸ್ತವಿಕವಾಗಿ 3 ತಿಂಗಳಿಗೊಮ್ಮೆ KDP ಸಭೆ ನಡೆಸಬೇಕು. ಯಾವುದಾದ್ರೂ ಕಾರಣಕ್ಕೆ ಎಮರ್ಜೆನ್ಸಿ ಇದ್ದಾಗ 1 ತಿಂಗಳು ಹಿಂದೆ ಮುಂದೆ ಆಗುತ್ತೆ. ವರ್ಷಕ್ಕೊಮ್ಮೆ KDP ಸಭೆ ಮಾಡಿದ್ರೆ ಹೇಗೆ ಫಾಲೋ ಅಪ್ ಆಗುತ್ತೆ ಹೇಳಿ, ವರ್ಕ್ ಹೇಗೆ ಫಾಲೋ ಅಪ್ ಆಗಕ್ಕೆ ಸಾಧ್ಯ, ಎಕ್ಸಿಕ್ಯೂಟ್ ಹೇಗೆ ಮಾಡೋಕ್ಕೆ ಸಾಧ್ಯ? ಈ ಜಿಲ್ಲಾ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಿಲ್ಲ. ಈ ನಡುವೆ ನಾವು 10 ತಿಂಗಳಿಗೊಮ್ಮೆ ಮಾಡಿದ್ರೆ, ಈಗ ಮಾಡಿ ಇನ್ನೊಂದು ಮುಂದಿನ ವರ್ಷಕ್ಕೆ KDP ಸಭೆ ಮಾಡಿದ್ರೆ ಎಕ್ಸಿಕ್ಯೂಟ್ ಆಗೋದು, ಫಾಲೋ ಅಪ್ ಆಗೋದು ಹೆಂಗೆ ಆಗುತ್ತೆ? ಮಹತ್ವ ಇದೆ ಅಂತ ಜನರಲ್ ಮೀಟಿಂಗ್ಗಳಿಗೆ ನೀವು KDP ಸಭೆಗೆ ಹೋಲ್ಸಕ್ಕಾಗಲ್ಲ. ಒಂದು ನಿಮಿಷ, ನಮಗೆ KDP ಸಭೆ ಮಾಡಲೇಬೇಕು, ನಾನು ಒಪ್ಕೊಳ್ತೀನಿ. ನಾವು ರಾಷ್ಟ್ರ ಸಭೆ ಮಾಡಿದಾಗ ಸಾಕಷ್ಟು ಸಮಸ್ಯೆಗಳು ತಾಲೂಕು ಮಟ್ಟ ಸಮಸ್ಯೆಗಳೇ ಬಂದಿದೆ. ಅದಕ್ಕೆ BC ಅವ್ರನ್ನ ಎಲ್ಲ ಜಿಲ್ಲಾಧಿಕಾರಿ ಆದಷ್ಟು ನಾವು 3 ತಿಂಗಳಿಗೆ ಈಗ ಮಾನ್ಯ ಶಾಸಕರು ಒಮ್ಮೆ 5 ವರ್ಷ ಹಿಂದಕ್ಕೆ ಯೋಚನೆ ಮಾಡಿದಾಗ ತಾವು ಉಸ್ತುವಾರಿ ಸಚಿವರಾದ ಮೇಲೆ ಲೆಕ್ಕ ಹಾಕೊಂಡ್ರಿ, ಎಷ್ಟು ಬಾರಿ ಜಿಲ್ಲೆಗೆ ಬಂದಿದ್ದೀರಿ, ಎಷ್ಟು KDP ಸಭೆಗಳನ್ನ ಮಾಡಿದ್ದೀರಿ 2 ವರ್ಷದಲ್ಲಿ. ನಮ್ದು 20ನೇ ತಾರೀಕಿಗೆ 2 ವರ್ಷ ತುಂಬುತ್ತೆ. 2 ವರ್ಷದಲ್ಲಿ ಎಷ್ಟು KDP ಸಭೆ ಮಾಡಿದ್ದೀರಾ, ಎಷ್ಟು ಬೆಂಗಳೂರಲ್ಲಿ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಕರೆದು, ಸಂಬಂಧಪಟ್ಟ ಇಲಾಖೆಯ ಎಲ್ಲ ಯಥಾರ್ಥಿ ಅಧಿಕಾರಿಗಳನ್ನ ಕರೆದು ಕುಡಿಯ ನೀರಿನ ಬಗ್ಗೆ, ಬರಗಾಲದ ಬಗ್ಗೆ, ಮಳೆ ಬಗ್ಗೆ ಸಭೆ ಮಾಡಿದ್ದೀರಿ. ಹಾಗಾಗಿ ನಾವು ಮಾಡಿದ್ದೀರಿ. ಇದೊಂದು ಸಭೆಯಲ್ಲಿ ಕೇವಲ ಬಜೆಟ್ ಮೀಟಿಂಗು ಸೆಷನ್ನು ಬಂದಿದ್ರಿಂದ ಈ ಸಭೆ ಲೇಟ್ ಆಗಿದೆ. ಇದ್ರ ಹಿಂದೆ ನೀವು ನಿಮ್ಮಷ್ಟು ಉಸ್ತುವಾರಿ ಸಚಿವರಾಗಿ ಜಿಲ್ಲೆ ವಿಸಿಟ್ ಹೊರಗಡೆಯಿಂದ ಬಂದವರು, ಸ್ಥಳೀಯ ಉಸ್ತುವಾರಿ ಸಚಿವರಲ್ಲ, ಹೊರಗಡೆಯಿಂದ ಬಂದವರು
ವರ್ಷದಿಂದ ಏನ್ ಮಾಡ್ತಾ ಇದ್ರು ಅಂತ ನನಗೆ ಗೊತ್ತಿಲ್ಲ, ಅದು ಅಂಕಿಅಂಶ ಬೇಡ. ತಾವ್ ಹೇಳಿದಿರಿ ಮುಂದೆ ಮುಂದುವರಿಸ್ತೀವಿ ಅಂತ. ಸಭಾಧ್ಯಕ್ಷೆ ಎಲ್ಲರೂ ರೂಲಿಂಗ್ ಕೊಡೋದಾದ್ರೆ ನಾ ಸಭೆಯಲ್ಲಿ ಇರಲ್ಲ. ನೀವು ನಮ್ಮ ಸಭೆಯ ಅಧ್ಯಕ್ಷರು, ರೂಲಿಂಗ್ ಕೊಡ್ಬೇಕಾಗಿರೋದು ನೀವು, ರೂಲಿಂಗ್ ಕೊಡ್ಬೇಕಾಗಿರೋದು ನೀವು. ಈಗ ಸಭಾಧ್ಯಕ್ಷ ಪ್ರಶ್ನೆ ಕೇಳಕ್ಕೆ ಅಧಿಕಾರ ಇದೆ. ರೂಲಿಂಗ್ ಯಾರು ಕೊಡ್ಬೇಕು? ಈಗ 10 ತಿಂಗಳಿಗೆ ಒಂದ್ಸರಿ ಸಭೆ ಆದ ತೃಪ್ತಿಕರಣ, 10 ತಿಂಗಳಿಗೆ ಒಂದ್ಸರಿ ಸಭೆ ಆದ ನಮಗೆ ತೃಪ್ತಿಕರಣ. ದಿಶಾ ಮೀಟಿಂಗ್ ಅಲ್ಲಿ ಲೋಕಸಭಾ ಸದಸ್ಯರು ವಕ್ತವ್ಯ ಬಿಟ್ಕೊಂಡು ಇವರು ರೂಲಿಂಗ್ ಕೊಡಕ್ ಬರ್ತದೆ. ಆದ್ರೆ ಅದಕ್ಕೆ ಒಂದು ಕಾನೂನು ಅಥವಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆ ಮಾಡಕ್ಕಾಗಿಲ್ಲ. ಕೆಡಿಪಿ ಸಭೆ ಹೇಗೆ ನಡೆದಿದೆ ಅಂತ ನಾನು 20 ವರ್ಷ ಶಾಸಕನಾಗಿ ನೋಡಿದ್ದೀನಿ. ಕೆಡಿಪಿ ಸಭೆಯಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸುವಂತ ಅಧ್ಯಕ್ಷರು ಸಂಪುಟ ದರ್ಜೆಯ ಯಾವುದೇ ಸಂಪುಟ ದರ್ಜೆ ಇರ್ತಕ್ಕಂಥವ್ರು ಅವರು ಮಾತ್ರ ಮೇಲ್ಪಟ್ಟಿರ್ತಕ್ಕಂಥ ಉದಾಹರಣೆ ಇರೋದು. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅವ್ರು ಮಾತ್ರ ಇರೋದು ಉದಾಹರಣೆ. ಅದನ್ನು ಹೊರತುಪಡಿಸಿ ನೆಲ್ಲೂ ಇಲ್ಲ. ಮತ್ತೆ ಎಲ್ಲರೂ ರೂಲಿಂಗ್ ಕೊಡಬೇಕು ಅಂದ್ರೆ ನೋಡಿ, ತಾಲೂಕು ಕೆಡಿಪಿನಲ್ಲಿ ಶಾಸಕರು ಸಹ ಅಧ್ಯಕ್ಷ 10 ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಆಗೋದನ್ನ ನಿಮಗೆ ತೃಪ್ತಿ ತಂದಿದೆಯಾ? ಒಂದು ನಿಮಿಷ, ನಾನು ಹೇಳಿದ್ದೀನಿ, ನೀವು ಉತ್ತರ ಕೊಟ್ಟಿದ್ದೀನಿ, ಕಾರಣ ಹೇಳಿದ್ದೀನಿ. ನೀವು ಹೇಳಿದ್ಮೇಲೆ ಅವರೆಲ್ಲ ಸಲಹೆ, ಬೇರೆ ಸದಸ್ಯರು ಸಲಹೆ ಹೇಳಲಿಕ್ಕೆ ಅವ್ರಿಗೆ ಅವಕಾಶ ಕೊಡ್ಬೇಕಲ್ಲ. ಈಗ ನೀವು ಅಸಹಾಯಕರಾದ್ರೂ ನಿಮ್ ಸಪೋರ್ಟಿಗೆ ಬರಲಿ, ನಿಮಗೆ ಸಾಮರ್ಥ್ಯ ಇದೆ. ಯು ಆರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್, ಯು ಆರ್ ನಾಟ್ ಸ್ಪೀಕ್ ಮಿನಿಸ್ಟರ್. ನೀವು ಈ ಪ್ರಶ್ನೆ ಎತ್ತಿದ ಕೂಡ ನಾನು ಹೇಳಿದ್ದೀನಿ. ಮನವಿ ಇದೆ. ಈ ಕೆಡಿಪಿ ಸಭೆ ಒಳಗಡೆ ಪ್ರಾರಂಭಿಕವಾಗಿ ತುಂಬಾ ಗಂಭೀರವಾಗಿರುವ ವಿಚಾರವನ್ನು ಆದ್ಯತೆ ಮೇಲೆ ತೆಗೆದುಕೊಳ್ಬೇಕು ಅನ್ನೋದನ್ನು ನಮಗೆ ಬಹುಶಃ ನೋಡಿ, ಆ ತರ ಹೇಳಿದ್ದಲ್ಲ. ದಯಮಾಡಿ ಫೋಟೋ ಎಲ್ಲ ತೆಗೆದುಕೊಂಡು ಚೇರಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಹೊರಗಡೆ ಹೋಗಿದ್ರೆ ಅವರು ಫೋಟೋಗ್ರಾಫರು ಎಲ್ಲಾ ಫಂಕ್ಷನ್ ಸಮೇತ ನಮಗೆ ಅವರು ತೆಗೆದುಕೊಂಡು ಹೇಳಿ ಕಾಪರೇಟ್ ಮಾಡಿ ನಿಮಗೆ ಅಲೋ ಮಾಡಿದೀವಿ ನಾವು. ಬಟ್ ನೀವು ಈಗ ಮುಂದೆ ಹೇಳೋದಿಟ್ಬಿಟ್ಟು ಫೋಟೋ ತಗೊಂಡು ಪ್ರತಿಯೊಂದು ಫೋಟೋ ತಗೊಂಡ್ರೆ ಏನ್ ಮಾಡ್ಬೇಕಾಗ್ತದೆ? ಏನು ಏನ್ ಮಾತಾಡಿದ್ರೆ ತಗೊಂಡು ನಮ್ಗೇನು ಅಭ್ಯಂತರ ಇಲ್ಲ. ಬರೀ ಮಾತಾಡ್ತಾರ ಬಿಟ್ಟು ನೀವು ಅಲ್ಲಿ ನಿಲ್ಲಿಸಬೇಕಾಗ ಅವಶ್ಯಕತೆ ಇಲ್ಲ. ನೋಡಿ, ನಿಮಗೆ ಕೆಡಿಪಿ ಮೀಟಿಂಗ್ ಯಾಕೆ ಮಾಡ್ತಾ ಇದ್ದೀವಿ? ಇಲ್ಲಿಯ ಸಮಸ್ಯೆಗಳ ವಿಚಾರ ಚರ್ಚೆ ಮಾಡಿ ಆಯ್ತಾ? ನಿಮಗೆ ನಾನೇನು ನೀವೇನು ತಿಳ್ಕೊಂಡಿದ್ದೀರಾ? ಬರೀ ಅವರು ವಿಕಿ ರವಿ ಅವರು ಮಾತಾಡಿದ್ರ ಫೋಟೋ ತೆಗಿಲಿಕ್ಕೆ ಪರ್ಮನೆಂಟ್ ಆಗಿ ನಿಲ್ಲಿಸಬೇಕಲ್ಲ ನಾವು? ಅಲ್ಲ, ಪರ್ಮನೆಂಟ್ ಆಗಿ ಅವರು ಬಿಸಿಲ ಧಗೆ ಹೆಚ್ಚಾಗಿದೆ, ನೀರಿನ ಹಾಹಾಕಾರವೂ ಶುರುವಾಗಿದೆ. ಇನ್ನು ಕುಡಿಯೋ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ. 20 ಲೀಟರ್ ಕ್ಯಾನ್ಗೆ 80-100 ರೂಪಾಯಿ ಅನ್ನೋ ಯೋಚನೆನ ಅಯ್ಯೋ ಆ ಚಿಂತೆ ಮಾಡಬೇಡಿ. 5 ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ. ಕೇವಲ 5 ರೂಪಾಯಿನ
ಎಲ್ಲಿ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ, ಸೆಕೆಂಡ್ ಕ್ರಾಸ್, ಕಾಫಿ ಡೇ ಹಿಂಭಾಗ, ಜಯನಗರ, ಚಿಕ್ಕಮಗಳೂರು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 7975105208 94493355563. ವಿಶೇಷ ಸೂಚನೆ, ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.